ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅನ್ನ ಬಗ್ಗೆ ಯೋಜನೆಯ ಉಚಿತ ಅಕ್ಕಿ ಹಣ ನಮಗೆ ಬಂದೇ ಇಲ್ಲ ಅಂತ ಯಾರೆಲ್ಲ ಪ್ರಶ್ನೆ ಮಾಡ್ತಿದ್ದೀರಿ ಅಲ್ವಾ? ಸೊ ಅಂಥವ್ರಿಗೆ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ 16ನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ರಿಸೀವ್ ಆಗಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಅಂಥವರು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಪುರುಷರಿಗೆ ಇಲ್ಲಿ ಉಚಿತ ಬಸ್ ಪ್ರಯಾಣ ಮಾಡೋದಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ. 10ಕ್ಕೆ ಒಬ್ರು ಅಥವಾ ಇಬ್ರು ಸೊ ಈ ರೀತಿ ನಮ್ಮ ಖಾತೆಗಳಿಗೆ ಹಣ ಬಂತು ಅಂತ ಹೇಳ್ತಾ ಇದ್ದೀರಾ. ಅದನ್ನ ಬಿಟ್ರೆ ಇನ್ನು ಎಲ್ಲರೂ ಕೂಡ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ರ. ಸೊ ಹಂತವಾಗಿ ಸ್ವಲ್ಪನೇ ಇಲ್ಲಿ ಬಿಡುಗಡೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಗೊತ್ತೇ ಇದೆ, ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ಹಣವನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಸ್ಲೋ ಆಗಿ ಬಿಡುಗಡೆ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮೊದಲನೇ ವೀಕಲ್ 17ನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ರು. ಇದು ಮಾರ್ಚ್ ತಿಂಗಳು ಆಗಿರೋದ್ರಿಂದ. ಬಟ್ ಇಲ್ಲಿ 16ನೇ ಕಂತಿನ ಹಣನೇ ಆಲ್ಮೋಸ್ಟ್ ಒಂದು 50% ಆದ್ರೂ ಬಿಡುಗಡೆ ಆಗ್ಬೇಕಲ್ವಾ? ಸೊ ಅಷ್ಟು ಕೂಡ ಆಗಿಲ್ಲ. ಮೊನ್ನೆ 30% ಅಂತ ಅಂದ್ರು. ಸೊ ನಿನ್ನೆ ಅಷ್ಟಕ್ಕೆ ಒಂದು 40% ಆದ್ರೂ ಬಿಡುಗಡೆ ಆಗಿರುತ್ತೆ ಅಂತ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಹೇಳ್ತಿರೋದು ನಮ್ಗೆ ಹಣ ಬಂದಿಲ್ಲ ಅಂತಾನೆ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ ಖಾತೆಗಳಿಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅನ್ನಭಾಗ್ಯ ಉಚಿತ ಅಕ್ಕಿ ಹಣವನ್ನ ನೋಡೋದಾದ್ರೆ, ನಾನೇನ್ ಗೃಹಲಕ್ಷ್ಮಿ ಯೋಜನೆದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅತಿ ಹೆಚ್ಚು ಫಲಾನುಭವಿಗಳು ಅಂತ ಅಂದ್ರೆ ಒಂದು 10ಕ್ಕೆ 2-3 ಜನ ಸೊ ಈ ರೀತಿ ಏನ್ ಹೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಬಟ್ ಇವತ್ತು ತಾನೇ ಅಕ್ಕಿ ಹಣ ಬಂತು, ಸೊ ನಿನ್ನೆ ತಾನೇ ಅಕ್ಕಿ ಹಣ ಬಂದು ಜಮಾ ಆಗಿದೆ, ಅದು 1 ತಿಂಗಳು ಹಣ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಹಾರ ಇಲಾಖೆಯವರು ಹಣ ಬಿಡುಗಡೆ ಮಾಡಿರೋದಾಗಿ ಯಾವ ರೀತಿಯಾದಂತಹ ಒಂದು ಸುಳಿವನ್ನ ಕೊಟ್ಟಿಲ್ಲ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಫಲಾನುಭವಿಗಳು ನಮ್ಗೆ ಹಣ ಬಂತು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದರ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ನಮಗೂ ಕೂಡ ಬಂದಿಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸೊ ನನಗೂ ಹಣ ಬಂದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ನನಗೆ ಬಂದ್ರೆ ನಿಮಗೆ ಸ್ಕ್ರೀನ್ ಶಾಟ್ ಅನ್ನೇ ತೋರಿಸ್ಬಿಡ್ತೀನಿ. ಸೊ ಇವತ್ತು ನಮ್ಮ ಖಾತೆಗೆ ಹಣ ಬಂತು ಅಂತ. ನನಗೂ ಕೂಡ ಅಕ್ಕಿ ಹಣ ಬಂದಿಲ್ಲ. ಹಾಗಾಗಿ ಹೇಳ್ತಿರುವಂತದ್ದು, ಕೆಲವೊಂದು ಫಲಾನುಭವಿಗಳು ಹೇಳ್ತಿರೋದ್ರಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದರೆ. ಸೊ ಆದಷ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ. ಸೊ ಆ ಒಂದು ಹಣವು ಕೂಡ ಬಂದು ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಮಾಡೋದಕ್ಕೆ ಸರ್ಕಾರದ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲಿ ಅಂತ ಒಂದು ಮಾಹಿತಿ ಬಂತು. ಅದೇನಂತ ಅಂದ್ರೆ, ಮೂತ್ರಪಿಂಡ ಒಂದು ಪ್ರಾಬ್ಲಮ್ ಇರುತ್ತೆ ನೋಡಿ ವಯಸ್ಕರಿಗೆ. ಸೊ ವಯಸ್ಸಾದವ್ರಿಗೆ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ, ವಾರಕ್ಕೆ 2 ಸಲ ಅಥವಾ 3 ಸಲ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹೋಗ್ಬೇಕಾಗುತ್ತೆ. ಸೊ ಡಯಾಲಿಸಿಸ್ ಅಂತ ಮಾಡಿಸ್ತಾರೆ ಅಲ್ವಾ? ಸೊ ಹಾಗಾಗಿ ಓಡಾಡ್ತಿರ್ತಾರೆ. ಈ ಒಂದು ಬಸ್ ಚಾರ್ಜ್ ಅವ್ರಿಗೆ ಅತಿ ಹೆಚ್ಚು ಹೊಡೆತವನ್ನ ಬೀಳ್ತಾ ಇದೆ ಅವ್ರ ಮೇಲೆ. ಹಾಗಾಗಿ ಅವರ ಒಂದು ಬಸ್ ಚಾರ್ಜ್ ವೆಚ್ಚವನ್ನ ಇವಾಗ ಮಹಿಳೆಯರಿಗೆ ಯಾವ ರೀತಿ ಫ್ರೀ ಆಗಿ ಕೊಟ್ಟಿದ್ದೀರಾ, ಸೊ ಅಂತವ್ರಿಗೂ ಕೂಡ ಫ್ರೀ ಆಗಿ ಕೊಡಿ. ಸೊ ಅವರು ಕೂಡ ಆರಾಮಾಗಿ ಓಡಾಡ್ಲಿ ಅಂತ ಇಲ್ಲಿ ಸರ್ಕಾರದ ಮುಂದೆ ಒಬ್ರು ಶಾಸಕರು ಏನ್ ಮಾಡಿದ್ದಾರೆ, ಒಂದು ಮಾತನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ನಮ್ಮ ಸಾರಿಗೆ ಸಚಿವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ, ಹಣದ ಕೊರತೆ ಇದೆ. ಸೊ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಕಸ್ಮಾತ್ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿ ಹಣ ಅಲ್ಪ ಸ್ವಲ್ಪ ಏನಾದ್ರು ಉಳ್ಕೊಂಡ್ರೆ ಸೊ ಈ ರೀತಿಯಾದಂತಹ ವ್ಯವಸ್ಥೆ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರದ ಹತ್ರ ಇವಾಗಲೇ ಪ್ರಾಬ್ಲಮ್ ಇದೆ. ಸೊ ಇಂಥವ್ರಿಗೆಲ್ಲ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇವಾಗಿನ ವ್ಯವಸ್ಥೆಯಲ್ಲೇ ಹಣ ಹೊಂಚೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಅಭಿಪ್ರಾಯ, ಮಾಡಿದ್ರು ಮಾಡ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಸೊ ನೋಡೋಣ, ನಾವು ಕಾದು. ಸೊ ಚಿಕ್ಕದಾಗಿ ಒಂದು ಇನ್ಫಾರ್ಮೇಶನ್ ಬಂತು. ಸೊ ಹಾಗಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.